ನಂದು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಅಯ್ಯೋ ನಿನ್ ಮುಗ್ಧತೆ ನೋಡಿ ನನಗೆ ಅಳು ಬರ್ತಾ ಇದೆ. ನನ್ನ ಹತ್ರ ಕಣ್ಣೀರ್ ಕೋಡಿ ಆಗೋದು ಸ್ವಿಮ್ಮಿಂಗ್ ಪೂಲ್ ತುಂಬ್ಕೊಂಡ್ಬಿಡುತ್ತೆ. ನೋಡು, ಟೆನ್ನಿಸ್ ಆಡ್ಬೇಕಂದ್ರೆ ಸ್ವಿಂಗ್ ಫುಲ್ ಫಿಟ್ ಆಗಿರ್ಬೇಕು. ಅಲ್ಲ ಬಾಡಿ ಫಿಟ್ ಆಗಿರ್ಬೇಕು. ಅದಕ್ಕೆ ಈಜ್ ಕಲಿ. ನಂಗೆ ಈಜ್ ಬರಲ್ಲ ನಂದು. ನಾನಿದ್ದೀನಲ್ಲ ಅಜ್ಜೇ, ಇದು ಒಳ್ಳೆ ಚಾನ್ಸ್. ದೈವಾಮ್ ಬರ್ತಾ ಇದೆ ಈಜು. ಅಯ್ಯೋ, ಅನ್ನ ಸಾಂಬಾರ್ ತಿನ್ಬಿಟ್ಟಳ ವಾಸನೆ. ಹಲೋ, ಹಲೋ ಹಲೋ, ಎತ್ಕೊಳ್ಳಿ. ಹೇಗಿದೆ ಈಗ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಸರ್. ದಯವಿಟ್ಟು ಈ ವಿಷಯನ ನಮ್ಮ ಅಮ್ಮನಿಗೆ ಗೊತ್ತಾಗೋದು ಬೇಡ. ಗೊತ್ತಾದರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. ಹಾಗೆ ನಮ್ಮ ಆಫೀಸ್ ಸ್ಟಾಫ್ಗೂ ಗೊತ್ತಾಗೋದು ಬೇಡ ಸರ್. ಇಟ್ಸ್ ಓಕೆ, ಯಾರಿಗೂ ಗೊತ್ತಾಗ್ದ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ನೀವು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂತಂದರೆ ನನ್ನ ಪ್ರಾಣನೇ ಹೊಟ್ಟೋಗ್ತಿತ್ತು ಏನೋ. ನಿಮ್ಮನ್ನು ಕಿಡ್ನಾಪ್ ಮಾಡಿದ್ಯಾರು? ಯಾಕೆ? ಯಾರೋ ಒಂದು 10-15 ಜನ ರೌಡಿಗಳು ನಿನ್ನ ತಮ್ಮ ಎಲ್ಲಿ ಹೇಳು ಅಂತ ನನಗೆ ತುಂಬಾ ಹೊಡೆದ್ಬಿಟ್ರು ಸರ್. ನನಗೆ ಗೊತ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತೇ ಕೇಳಲಿಲ್ಲ. ಅವನಿಂದ ನನ್ನ ಲೈಫೇ ತುಂಬ ಪ್ರಾಬ್ಲಮ್ ಆಗೋಗಿದೆ ಸರ್. ದಯವಿಟ್ಟು ಅವನ್ನ ಬೇಗ ಹಿಡ್ದಾಕಿ ಸರ್. ಇಲ್ಲಾಂದರೆ ಮತ್ತೆ ಆ ರೌಡಿಗಳನ್ನ ಅಟ್ಯಾಕ್ ಮಾಡಿದ್ರೆ ನಾನು ಸತ್ತೇ ಹೋಗ್ತೀನಿ ಸರ್. ಹಲೋ ಡಾಕ್ಟರ್, ಹೇಗಿದೆ ಅವ್ರ ಕಂಡೀಷನ್? ತುಂಬಾ ಬ್ಲಡ್ ಹೋಗಿದೆ, ಮೂಳೆ ಕೂಡ ಫ್ರಾಕ್ಚರ್ ಆಗಿದೆ. ಅವ್ರಿಗೀಗ ಕಂಪ್ಲೀಟ್ ರೆಸ್ಟ್ ಬೇಕಾಗಿದೆ. ಬೇಕಾದ್ರೆ ನೀವು ಒಂದ್ಸಾರಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ. ಇಟ್ಸ್ ಓಕೆ, ಯು ಟೇಕ್ ಕೇರ್ ಮ್ಯಾನ್. ನಾನು ಆಗಾಗ ಬಂದು ನೋಡ್ತೀನಿ. ಥ್ಯಾಂಕ್ ಯು ಸರ್. ಕಮ್ ಸರ್. ಪಾಪ ಹೇಗೆ ಹೊಡೆದಾಕಿದಾರೆ ನೋಡಿ. ಇವ್ರ ಅಣ್ಣನೇ ಸರ್, ಅದಕ್ಕೆ ಇವ್ರ ಮೂಳೆ ಮುರಿದಿದ್ದಾರೆ. ತಮ್ಮ ಆಗಿದ್ರೆ ಅವ್ರ ಮೂಳೆ ಮುರಿದಿರೋರು. ಈ ಕೇಸ್ ಫೈಲ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಬೇರೆ ಕೇಸ್ ನೋಡ್ಕೊಳ್ಳೋಣ ಸರ್. ನನಗೆ ಇವ್ರ ಅಣ್ಣ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಈ ಕೇಸ್ ನನಗೀಗ ಅನುಮಾನ ಜಾಸ್ತಿ ಆಗಿದೆ. ನಂದು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಅಯ್ಯೋ ನಿನ್ ಮುಗ್ಧತೆ ನೋಡಿ ನನಗೆ ಅಳು ಬರ್ತಾ ಇದೆ. ನನ್ನ ಹತ್ರ ಕಣ್ಣೀರ್ ಕೋಡಿ ಆಗೋದು ಸ್ವಿಮ್ಮಿಂಗ್ ಪೂಲ್ ತುಂಬ್ಕೊಂಡ್ಬಿಡುತ್ತೆ. ನೋಡು, ಟೆನ್ನಿಸ್ ಆಡ್ಬೇಕಂದ್ರೆ ಸ್ವಿಂಗ್ ಫುಲ್ ಫಿಟ್ ಆಗಿರ್ಬೇಕು. ಅಲ್ಲ ಬಾಡಿ ಫಿಟ್ ಆಗಿರ್ಬೇಕು. ಅದಕ್ಕೆ ಈಜ್ ಕಲಿ. ನಂಗೆ ಈಜ್ ಬರಲ್ಲ ನಂದು. ನಾನಿದ್ದೀನಲ್ಲ ಅಜ್ಜೇ, ಇದು ಒಳ್ಳೆ ಚಾನ್ಸ್. ದೈವಾಮ್ ಬರ್ತಾ ಇದೆ ಈಜು. ಅಯ್ಯೋ, ಅನ್ನ ಸಾಂಬಾರ್ ತಿನ್ಬಿಟ್ಟಳ ವಾಸನೆ. ಅಯ್ಯೋ, ನನಗೆ ಬರೀ ಗಂಡಸಿಂದಲೇ ದೋಷ ಆಗ್ಬಿಡ್ತಾರೆ. ಅಯ್ಯೋ, ನಿಮ್ಮ ಮನ್ಕ ಯೋಗ ಯಾರಿ ನೀವು? ಅಯ್ಯೋ ಹೋಗ್ರಿ ಆಚೆಗೆ, ಇದೊಂದು ಚಾನ್ಸ್ ಹೋಗ್ರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಜ್ ಬರ್ದಿರೋ ಹುಡುಗಿನ ಕರ್ಕೊಂಡ್ಬಂದು ನೀರಲ್ಲಿ ಮುಳುಗ್ಸಿ ಆಕಾಶ ನೋಡ್ಕೊಂಡು ನಿಂತಿದ್ದೀರಾ? ಎಂತ ಗಂಡಸ್ರಿ ನೀವು? ಸರ್ಸು ನನ್ನ ಪ್ರಾಣ ಕಾಪಾಡಿದ ದೇವ್ರು ನೀವು. ಅಯ್ಯೋ ನಿಮ್ಮ ಅಯ್ಯೋ ಅಯ್ಯೋ ಅಯ್ಯೋ. ಅಣ್ಣ, ಆ ನನ್ನ ಮಗನ ಟಾಪ್ ಟು ಬಾಟಮ್ ಬೆಂಡೆತ್ತಿದ್ರು ಅಣ್ಣ, ಅವನ್ ತಮ್ಮ ಪತ್ತೆನೇ ಇಲ್ವಲ್ಲಣ್ಣ? ಒಂದ್ ವೇಳೆ ಹೆದರ್ಬಿಟ್ನಾ? ಅವನ್ ಹೆದರೋನಾಗಿದ್ರೆ ನನ್ನ ಮೇಲೆ ಕೈ ಮಾಡ್ತಿದ್ನಾ? ಬರ್ತಾನೋ? ಅವನ್ ಎಲ್ಲಿದ್ರು ಬಂದೇ ಬರ್ತಾನೆ.
ಏನಣ್ಣ ಇವನಂಗೆ ಮಾರೋ ಹರಾಮ್ಕೋ ಎತ್ರೋ ಅವನ್ನ. ಯಾರು ಯಾರು ನೀನು? ಏನಾಗ್ ನೋಡ್ತಾ ಇದ್ಯಾ? ಇದೂನು ನಾನೇ, ಇದೂನು ನಾನೇನೆ. ಅರ್ಥ ಆಗ್ಲಿಲ್ವಾ? ಇದು ಪಕ್ಕ ಕ್ಲಾಸು, ಇದು ಪಕ್ಕ ಮಾಸು. ಗಿಲ್ಕಿನೇ ಈಗ ನಿನಗೆ. ಈಗಲೂ ಪಕ್ಕ ಮಾಸೆ. ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನು ಹೇಳ್ತಾನೆ ಇಲ್ವಲ್ಲ? ಸುಮ್ನೆ ಬಾ ನೀನು. ಹಲೋ, ಐ ಆಮ್ ಮೋನಿಕಾ ಪ್ರಸಾದ್. ಹಲೋ. ನಾನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲಿ MBA ಮಾಡಿದ್ದೀನಿ. ನಾನ್ ಸ್ವಲ್ಪ ಫ್ರೀಕ್ ಔಟ್ ಕೈಂಡ್ ಆಫ್ ಗರ್ಲ್. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮ್ ತಾಯಿ ಬಲವಂತಕ್ಕೋಸ್ಕರ ನೀವ್ ನನ್ನ ನೋಡೋಕ್ ಬಂದಿದ್ರೆ ನೀವ್ ನನ್ನ ಹತ್ರ ಓಪನ್ ಆಗಿ ಹೇಳ್ಬೋದು. ಅದರ್ವೈಸ್ ಇಫ್ ಯು ಡೋಂಟ್ ಲೈಕ್ ಮೀ ಯು ಕ್ಯಾನ್ ಟೆಲ್ ಮೀ ಸ್ಟ್ರೈಟ್ ಫಾರ್ವರ್ಡ್. ನೀವು ಓಪನ್ ಆಗಿ ಮಾತಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ನಾನು ಯಾರನ್ನೂ ಲವ್ ಮಾಡಿಲ್ಲ. ನಾಳೆ ನಮ್ಮ ಮದುವೆ ಆದಮೇಲೆ ನನಗಿಷ್ಟ ಆಗೋದು ನಿಮ್ಗಿಷ್ಟ ಆಗಬೇಕು, ನಿಮ್ಗಿಷ್ಟ ಆಗಿದ್ದು ನನಗಿಷ್ಟ ಆಗಬೇಕು. ಅದೇ ಚಂದ. ನನಗೆ ನೋವನ್ನ ತಡ್ಕೊಳಕ್ಕಾಗಲ್ಲ. ನೋವು ಬಾರದೇ ರೀತಿ ನೋಡ್ಕೊಳ್ತೀನಿ. ಒಂದು 15 ದಿನ ಇಬ್ರು ಜೊತೆ ಓಡಾಡೋಣ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಮದುವೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಹಾಗೆ ಫ್ರೆಂಡ್ಸ್ ಆಗಿದ್ಬಿಡೋಣ. ಇದೆಲ್ಲ ನಮ್ಮಲ್ಲಿ ನಡೆದು ಬಂದಿಲ್ಲಪ್ಪ. ನಮ್ ಪೇರೆಂಟ್ಸ್ ಇಷ್ಟಪಟ್ಟೋರ್ ಜೊತೆ ಕಷ್ಟ ಆದ್ರೂ ಇಷ್ಟಪಟ್ಟು ಬದುಕೋದ್ರಲ್ಲಿ ಸಂತೋಷ ಇರುತ್ತೆ ಅಂತ ನಮ್ದೋಳ್ ನಾನು. ಮೊದ್ಲೇ ಜೊತೆಗಿದ್ದು ಆಮೇಲೆ ಮದ್ವೆ ಮಾಡ್ಕೊಳ್ಳೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ಓದಿದ್ದು ಫಾರಿನ್ ಆಗಿರ್ಬಹುದು, ಆದ್ರೆ ನನ್ ರಕ್ತ ಇಂಡಿಯಾದೆ. ಸೊ ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಕಲ್ಚರ್. ಸೊ ಲೆಟ್ಸ್ ಬಿ ಫ್ರೆಂಡ್ಸ್.